कावदैवमुनि ಕೊಲುವ कैवल्यपददात केशवमुनि आवदैवकु रावणान्तक स्वामी पुरंदर विठ्ठल पुरंदर विठ्ठल देवकी कंद मुकुंद 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 निगमोद्धार नवनीत प्रिय निगमोद्धार नवनीत प्रिय निगमोद्धार नवनीत प्रिय खगपति वाहन जगदोद्धार खगपति वाहन जगदोद्धार देवकी कंद मुकुंद देवकी कंद मुकुंद शंख चक्रधर श्री गोविंद शंख चक्रधर श्री गोविंद शंख चक्रधर श्री गोविंद अम्बुजलोचन परमानंद अम्बुजलोचन परमानंद देवकी कंद मुकुंद देवकी कंद मुकुंद हर पीतांबर चन्न प्रसन्न वर पीतांबर चन्न प्रसन्न वर पीतांबर चन्न प्रसन्न पुरंदर विठ्ठलनु सकल गुण पूर्ण
ಕಂದ ಮುಕುಂದ ದೇವಕಿ ಕಂದ ಮುಕುಂದ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂ ದದಾಮಿ ಭಗವದ್ಗೀತೆ ಭವದ್ವೇಷಿಣೀ ನ ಚ ತಸ್ಮಾನ್ ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ನಾವು ಭಗವದ್ಗೀತಾ ಅಭ್ಯಾಸದ 13ನೆಯ ಕ್ಷೇತ್ರಜ್ಞ ಯೋಗದ ಅಂತ್ಯದಲ್ಲಿ ಕ್ಷೇತ್ರನ ಬಗ್ಗೆ ಮತ್ತು ಕ್ಷೇತ್ರಜ್ಞನ ಬಗ್ಗೆ ಜ್ಞಾನವನ್ನು ವಿಸ್ತರಿಸಿಕೊಳ್ಳುತ್ತಾ ಯಾವುದೇ ವ್ಯಕ್ತಿಯು ತನ್ನ ಸಕಲ ಸಾಧನೆಗಳಿಂದ ಅಧ್ಯಾತ್ಮ ಸಿದ್ಧಿಗಳನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ತನ್ನದೇ ಆದ ದೇಹವನ್ನು ಕ್ಷೇತ್ರವೆಂಬುದಕ್ಕೆ ವಿಸ್ತರಿಸುತ್ತಾ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೆಳೆಸಿಕೊಳ್ಳುತ್ತಾನೆ. ಹಾಗೆ ಸಿದ್ಧರು, ದೇವತೆಗಳು ಮುಂತಾಗಿ ಎಲ್ಲ ಶಕ್ತಿ ಕೇಂದ್ರಗಳು ತಮ್ಮದೇ ಆದ ಕ್ಷೇತ್ರವನ್ನು ಹೊಂದಿರುತ್ತದೆ. ಈ ರೀತಿ ತಮ್ಮ ತಮ್ಮ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುವಂತಹ ಸಿದ್ಧಿಗಳನ್ನು ಪಡೆದಿರುವಂತಹ ಸಿದ್ಧ ಪುರುಷಾದಿಗಳ ದೇವತೆಗಳ ಉಲ್ಲೇಖಗಳು ನಮ್ಮ ಪೌರಾಣಿಕ ಗ್ರಂಥಗಳಲ್ಲಿ ಹೇರಳವಾಗಿ ದೊರಕುತ್ತದೆ. ಪ್ರತಿಯೊಬ್ಬ ಸಿದ್ಧನೋ ಸಿದ್ಧಪುರುಷನೋ ಸೂಕ್ಷ್ಮ ಲೋಕಗಳಲ್ಲಿ ಪುಣ್ಯಲೋಕಗಳಲ್ಲಿ ಇರುವುದಾದರೂ ಎಲ್ಲ ದೇವತೆಗಳಿಗೂ ಮಾನವ ಜನಾಂಗಕ್ಕೂ ಮತ್ತು ಪ್ರಾಣಿ ವರ್ಗಕ್ಕೂ ಭೂಮಂಡಲವೇ ಕಾರ್ಯಕ್ಷೇತ್ರವೆನಿಸಿ ಭೌತಿಕವಾದ ಈ ಒಂದು ಭೂಮಂಡಲದ ಮೇಲೆ ಎಲ್ಲರೂ ಪ್ರಭಾವವನ್ನು ಹೊಂದಿರುತ್ತಾರೆ ಎಂಬುದನ್ನು ಇದುವರೆಗೆ ತಿಳಿದುಕೊಂಡೆವು. ನಮ್ಮ ಹಿಂದಿನ ಪುರಾಣೋಕ್ತವಾದಂತಹ ಇತಿಹಾಸವೂ ಸೇರಿದಂತಹ ವೇದಗಳಾಗಲಿ ಉಪನಿಷತ್ಗಳಾಗಲಿ ನಮ್ಮ ಜ್ಞಾನ ಭಂಡಾರವನ್ನು ಈ ಒಂದು ಬ್ರಹ್ಮವಿದ್ಯೆಯ ಮೂಲಕ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆ ಹೇಳುವುದರ ಮೂಲಕವಾಗಿ ವಿವರಣೆಯನ್ನು ಕೊಡುತ್ತಾ ದಿವ್ಯ ವ್ಯವಸ್ಥೆಯು ಹೇಗೆ ರಚಿಸಲ್ಪಟ್ಟಿದೆ, ಆ ದಿವ್ಯ ವ್ಯವಸ್ಥೆ ಹೇಗೆ ನಡೆಯುತ್ತಿದೆ ಎಂಬುದೆಲ್ಲವನ್ನು 12 ಅಧ್ಯಾಯಗಳಲ್ಲಿ ವರ್ಣಿಸಿ ಈಗ 13ನೇ ಅಧ್ಯಾಯದಲ್ಲಿ ಒಬ್ಬ ಭೂತಾತ್ಮನಾಗಿ ಜನಿಸಿದರು ಅಥವಾ ಸಿದ್ಧಾತ್ಮನು ಜನಿಸಿದರು ಅಥವಾ ದೇವತಾತ್ಮನು ಜನಿಸಿದರು, ಹೇಗೆ ತಾನು ತನ್ನ ಪ್ರಭಾವವನ್ನು ಮತ್ತು ನಿಯಂತ್ರಣವನ್ನು ತನ್ನ ಕ್ಷೇತ್ರಗಳ ಮೇಲೆ ಇಟ್ಟುಕೊಂಡಿರುತ್ತಾನೆ, ಹೇಗೆ ಸಿದ್ಧಿಗಳನ್ನು ಪಡೆದುಕೊಂಡಿರುತ್ತಾನೆ ಮತ್ತು ತನ್ನ ಕ್ಷೇತ್ರಗಳ ಒಡೆತನವನ್ನೂ ಹೊಂದಿರುತ್ತಾನೆ ಎಂಬುದನ್ನು ತಿಳಿದುಕೊಂಡೆವು.
ಆ ಕ್ಷೇತ್ರನ ವಿಷಯದಲ್ಲಿ ತಿಳಿದುಕೊಳ್ಳುತ್ತಾ ಪುಣ್ಯಕ್ಷೇತ್ರಗಳಾಗಲಿ ತೀರ್ಥಕ್ಷೇತ್ರಗಳಾಗಲಿ ತಾವೇ ನೆಲೆ ನಿಂತಿರುವಂತಹ ಅವತಾರಿ ಪುರುಷರ ಕ್ಷೇತ್ರಗಳಾಗಲಿ ಶಕ್ತಿ ದೇವತೆಗಳ ಶಂಕರಾದಿ ಶಿವಶಕ್ತಿ ದೇವತೆಗಳ ಕ್ಷೇತ್ರಗಳಾಗಲಿ ಎಲ್ಲವನ್ನೂ ವರ್ಣಿಸುತ್ತಾ ಈಗ ಗ್ರಹದೇವತೆಗಳ ಕ್ಷೇತ್ರವನ್ನು ತಿಳಿದುಕೊಳ್ಳಲು ಆರಂಭಿಸಿದ್ದೇವೆ. ಈ ಗ್ರಹದೇವತೆಗಳೆಂದೊಡನೆ ನಮ್ಮ ಹಿರಿಯರು ತ್ರೇತಾಯುಗದಿಂದಲೂ ಈ ಜ್ಯೋತಿಷ್ಶಾಸ್ತ್ರವನ್ನು ಬಲ್ಲವರಾಗಿದ್ದರು. ಆ ಒಂದು ಜ್ಯೋತಿಷ್ಶಾಸ್ತ್ರವು ತ್ರೇತಾಯುಗದ ರಾಮಚಂದ್ರನ ಕಾಲದಿಂದಲೂ ದ್ವಾಪರಯುಗನ ಕೃಷ್ಣನ ಕಾಲದಲ್ಲಿಯೂ ಮತ್ತು ಕಲಿಯುಗದಲ್ಲಿಯೂ ಹೇರಳವಾಗಿ ತನ್ನ ಒಂದು ಜ್ಞಾನ ಭಂಡಾರವನ್ನು ವಿಸ್ತರಿಸುತ್ತಾ ಶ್ರುತಿ ಸ್ಮೃತಿಗಳ ಆದಿಯಾಗಿ ಈಗೀಗ ಬಂದಿರುವಂತಹ ಮುದ್ರಣಗೊಂಡಿರುವ ಅನೇಕ ಪುಸ್ತಕಗಳ ಮೂಲಕವೂ ತನ್ನ ಒಂದು ಜ್ಞಾನ ಭಂಡಾರವನ್ನು ಹೊಂದಿದೆ, ಜಗತ್ತಿಗೆ ಕೊಡುತ್ತಿದೆ. ಅದರ ಉಪಯೋಗವನ್ನು ಜನಾಂಗಗಳು ಪಡೆದುಕೊಳ್ಳುತ್ತಿವೆ ಎಂಬುದನ್ನು ತಿಳಿದುಕೊಂಡೆವು. ಈ ರೀತಿ ನಮ್ಮ ಹಿರಿಯರು ಅಂದಿನ ಕಾಲದಲ್ಲಿ ಕಂಡಂತಹ ಸಾಮಾನ್ಯವಾದ ಕಣ್ದೃಷ್ಟಿಗೆ ಕಾಣುವಂತಹ ಈ ನಕ್ಷತ್ರ ಮಂಡಲಗಳನ್ನಾಗಲಿ ಗ್ರಹಮಂಡಲಗಳನ್ನಾಗಲಿ ಸೂರ್ಯಮಂಡಲವನ್ನಾಗಲಿ ಸೌರಮಂಡಲವನ್ನಾಗಲಿ ವರ್ಣಿಸುತ್ತಾ ಆಯಾಯ ಕಾಲದಿಂದ ಕಾಲಗಣನೆಯನ್ನು, ಕ್ಷೇತ್ರಗಣನೆಯನ್ನು, ಸ್ಥಳದ ವಿಷಯಗಳನ್ನು ಸಂಪೂರ್ಣವಾಗಿ ಅಳೆದು ಪಂಚಾಂಗಗಳ ಮೂಲಕ, ಪಂಚಾಂಗಗಳು ಅವುಗಳ ಮೂಲಕ ಕಾಲಮಾನವನ್ನು ಹೇಗೆ ಹೊಂದಿದ್ದರು, ಕಾಲಮಾನವನ್ನು ಹೇಗೆ ನಡೆಸುತ್ತಿದ್ದರು ಮತ್ತು ಕಾಲಘಟ್ಟಗಳಲ್ಲಿ ಉಂಟಾಗುತ್ತಿದ್ದಂತಹ ಆಗುಹೋಗುಗಳನ್ನು ಪ್ರಾಪಂಚಿಕವಾಗಿಯೂ ಭೌಗೋಳಿಕವಾಗಿಯೂ ಎಲ್ಲವನ್ನು ವರ್ಣಿಸುತ್ತಿದ್ದರು. ಅವುಗಳ ಭೂಮಂಡಲದ ಮೇಲೆ ಸಂಪೂರ್ಣವಾದಿ ಗ್ರಹಮಂಡಲಗಳ ಪ್ರಭಾವವನ್ನು, ಸೌರಮಂಡಲದ ಪ್ರಭಾವವನ್ನು ಇದಮಿತ್ತಂ ಎಂಬ ಅರ್ಥದಲ್ಲಿ ನಿರ್ದಿಷ್ಟವಾಗಿ ಎಲ್ಲ ಸೂಚನೆಗಳನ್ನು ಬರೆದಿಡುವುದರ ಮೂಲಕ, ಶ್ರುತಿ ಸ್ಮೃತಿಗಳ ಮೂಲಕ ಈಗಿನವರೆಗೂ ತಂದುಕೊಟ್ಟಿದ್ದಾರೆ. ಕೃಷ್ಣ ಹೇಳುವಂತೆ 13ನೇ ಅಧ್ಯಾಯದಲ್ಲಿ ಋಷಿಮುನಿಗಳೇ ಈ ಬ್ರಹ್ಮವಿದ್ಯೆಗೆ ಸಂಪೂರ್ಣ ಪ್ರಚಾರಕರು, ಪೋಷಕರು ಎಂಬುದಾಗಿ ಅರ್ಥ ಮಾಡಿಕೊಂಡೆವು. ಈ ಒಂದು 1895ರಲ್ಲಿ ಮುದ್ರಣಗೊಂಡಿರುವ ಈ ಒಂದು ಗ್ರಂಥ, ಜ್ಯೋತಿಷ್ಶಾಸ್ತ್ರ ಗ್ರಂಥ, ಸುಧಾರಸ ಧಾರಾ ಟೀಕಾ ಸಹಿತ ಬೃಹಜ್ಜಾತಕ ಎಂಬ ಗ್ರಂಥದಲ್ಲಿ ಬರೆದಿರುವಂತೆ ಗ್ರಂಥಕರ್ತನು ವರಾಹಮಿಹಿರ ಭಟ್ಟ ಎಂಬ ನಾಮಧೇಯದಿಂದ ಈ ಜ್ಯೋತಿಷ್ಶಾಸ್ತ್ರವನ್ನು, ಅದರ ಜ್ಞಾನವನ್ನು ಪುಸ್ತಕ ರೂಪದಲ್ಲಿ ತಂದಿರುವುದು ಈ ಒಂದು ಗ್ರಂಥದಿಂದ ತಿಳಿದು ಬರುತ್ತದೆ. ಇದು 1890 ಇಸವಿಯಲ್ಲಿ ಮುದ್ರಣಗೊಂಡಿರುವಂತಹ ಗ್ರಂಥ. ಅದರಲ್ಲಿ ಗ್ರಂಥಕರ್ತರು ದಿನಕರ, ಸೂರ್ಯನ, ಮುನಿ, ವಸಿಷ್ಠ, ಪರಾಶರ, ನಾರದ, ಲೋಮಶ, ಮೈತ್ರೇಯಾದಿ ಋಷಿಗಳ, ನೋಡಿ ಋಷಿಗಳನ್ನು ಅವರು ಸ್ಮರಣೆ ಮಾಡುತ್ತಿದ್ದಾರೆ, ಗುರು ಆದಿತ್ಯದಾಸನೇ ಮೊದಲಾದ ಗುರುಗಳ ಚರಣಪಾದಗಳಿಗೆ
ಪ್ರಣಾಮಪೂರ್ವಕವಾಗಿ ನಮಸ್ಕಾರವನ್ನು ಮಾಡುವುದರಿಂದಲೂ ಅವರ ಅನುಗ್ರಹದಿಂದಲೂ ಉಂಟಾದಂತಹ ಬುದ್ಧಿಯಿಂದ ನನ್ನಿಂದ ಈ ಗ್ರಂಥವು ರಚಿಸಲ್ಪಟ್ಟಿತು. ಸಂಕ್ಷೇಪವಾಗಿ ಸಂಗ್ರಹಿಸಿರುವ ಜ್ಞಾನಭಂಡಾರವಾದರೂ ಉದಾಹರಣೆಗೆ ಕೊಟ್ಟಿರುವಂತಹ ಸೂರ್ಯ ಮತ್ತು ಮುನಿಗಳು ತನ್ನ ತಂದೆಯಾದಂತಹ ಆದಿತ್ಯದಾಸರು ಅವರುಗಳು ಪೂರ್ವಾಚಾರ್ಯರಾದಂತಹ ವಸಿಷ್ಠರನ್ನಾಗಲಿ ಪರಾಶರರನ್ನಾಗಲಿ ಅತ್ರಿ ಋಷಿಗಳನ್ನಾಗಲಿ ಗರ್ಗರನ್ನಾಗಲಿ ಮೊದಲಾದ ಅಷ್ಟಾದಶ ಸಂಹಿತಾ ಅಷ್ಟಾದಶ 18 ಜನ ಇದ್ದರು ನೋಡಿ. ಋಷಿ ಮುನಿಗಳು ಎಲ್ಲ ಒಂದು ಜ್ಞಾನವನ್ನು ತಮ್ಮ ಒಂದು ನೇತೃತ್ವದಲ್ಲಿ ಅಂದಿನ ಕಾಲಗಳಲ್ಲಿ ಪ್ರಸಾರ ಮಾಡುತ್ತಿದ್ದರು. ಈ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕರಾದ ವಸಿಷ್ಠ ಪರಾಶರ ಲೋಮಶ ಪಾಲಿಶ ಪೌಲಿಶ ಮಯ ಯವನ ಮಣಿತ್ಥ ಸತ್ಯಾಚಾರ್ಯ ಜೀವಶರ್ಮ ಮೊದಲಾದವರು ಲೋಕೋಪಕಾರಾರ್ಥವಾಗಿ ಈ ಮಹತ್ತರವಾದ ಶಾಸ್ತ್ರವನ್ನು ರಚಿಸಿರುವುದರಿಂದ ಅವರುಗಳಿಗೆ ಪ್ರಣಾಮಪೂರ್ವಕವಾಗಿ ನಮ್ಮ ಪೂಜ್ಯ ಭಾವವನ್ನು ತೋರಿಸುತ್ತಿದ್ದೇವೆ ಎಂಬುದಾಗಿ ಗ್ರಂಥಕರ್ತರು ಬರೆದಿದ್ದಾರೆ. ಇದರಿಂದ ಏನಪ್ಪ ತಿಳಿಯುತ್ತೆ ಅಂದರೆ, ಜ್ಯೋತಿಷ್ಶಾಸ್ತ್ರ ತನ್ನ ಉಗಮ ಕಾಲ ವಸಿಷ್ಠಾದಿಗಳಿಂದ ಆರಂಭವಾಗಿದೆ. ನಾವು ನಿನ್ನೆ ತಿಳಿಸಿದಂತೆ ವಸಿಷ್ಠರಿಗೆ ಸಂಪೂರ್ಣವಾದ ಜ್ಯೋತಿಷ್ಯ ಜ್ಞಾನ ಇದ್ದುದರಿಂದ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳೂ ಸಹಿತ ಅದನ್ನು ಬರೆಯುವುದರ ಮೂಲಕವಾಗಿ ರಾಮಚಂದ್ರನ, ಭರತ, ಶತ್ರುಘ್ನಾದಿ ಲಕ್ಷ್ಮಣರ ಎಲ್ಲರ ಜನ್ಮ ಜಾತಕದ ವಿಷಯಗಳನ್ನು ತಿಳಿಸಿದ್ದಾರೆ. ಹೀಗೆ ಅಂದಿನಿಂದಲೂ ಬಂದಿರುವಂತಹ ಈ ಜ್ಯೋತಿಷ್ಶಾಸ್ತ್ರದ ಜ್ಞಾನದ ಪ್ರಭಾವ ಎಲ್ಲ ಜನಗಳಲ್ಲೂ ಎಲ್ಲ ಕಾಲದಲ್ಲಿಯೂ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ನೋಡಿ. ಅದರ ಪ್ರಕಾರ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಕಾಣುವ ಈ ವಿಶ್ವದಲ್ಲಿರುವ ನಕ್ಷತ್ರ ಮಂಡಲಗಳು ಮತ್ತು ನಕ್ಷತ್ರ ಪುಂಜಗಳು, ಅದರ ಜ್ಯೋತಿ ಪ್ರಭಾವ ನಭೋಮಂಡಲದ ಮೇಲೆ ಮತ್ತು ಸೂರ್ಯಮಂಡಲದ ಪ್ರಭಾವ ಎಲ್ಲ ಗ್ರಹಗಳ ಮೇಲೆ, ಸೂಕ್ಷ್ಮ ರೂಪದ ಮತ್ತು ಕಾಮರೂಪಿಗಳಾದ ಗ್ರಹದೇವತೆಗಳ ಪ್ರಭಾವವು ಸ್ಥೂಲ ರೂಪವಾಗಿ ಮತ್ತು ಭೌತಿಕ ರೂಪದ ಗ್ರಹಮಂಡಲದ ಅಧಿದೇವತೆಗಳಾಗಿ ಇಡೀ ನಭೋಮಂಡಲವನ್ನೇ ತಮ್ಮ ಪ್ರಭೆಯಿಂದ ಪ್ರಭಾವಿತರನ್ನಾಗಿಸಿ ಸಕಲ ಜೀವರಾಶಿಗಳ, ದೇವತಾತ್ಮಗಳ, ದಿವ್ಯ ಲೋಕಗಳ ಆಗುಹೋಗುಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತಿದ್ದಾರೆಂಬುದಾಗಿ ಹಲವಾರು ಪುರಾಣದ ಕಥೆಗಳಿಂದ ತಿಳಿದು ಬರುತ್ತದೆ ನೋಡಿ. ದೇವತಾದಿಗಳ ಮೇಲೂ ಶನೀಶ್ವರ ಗ್ರಹದ ಪ್ರಭಾವವಾಗಲಿ, ಬೃಹಸ್ಪತಿ ಗ್ರಹದ ಪ್ರಭಾವವಾಗಲಿ, ಶುಕ್ರಾಚಾರ್ಯ ಅಧಿದೇವತೆಯಾಗಿರುವಂತಹ ಶುಕ್ರಗ್ರಹದ ಪ್ರಭಾವವಾಗಲಿ, ಸೂರ್ಯಮಂಡಲದ ಮೇಲೆ ಸೂರ್ಯ ದೇವತೆಯ, ಸೂರ್ಯಲೋಕದ ಎಲ್ಲ ದೇವತೆಗಳ ಮೇಲೆ ಬೀರುವ ಪ್ರಭಾವವಾಗಲಿ ನಮ್ಮ ಪುರಾಣದ ಕಥೆಗಳಲ್ಲಿ ಹೇರಳವಾಗಿ ಬರುತ್ತದೆ. ಇದರಿಂದ ಏನಪ್ಪ ತಿಳಿಯುತ್ತೆ, ಹೇಗೆ ಸಾಧ್ಯ ಇದು ಎಂಬ ಪ್ರಶ್ನೆ ಬರುತ್ತೆ. ಇಂದಿನ ಒಂದು ದಿನಗಳಲ್ಲಿ ವಿಜ್ಞಾನ ಇಷ್ಟು ಮುಂದುವರಿದಾದಾಗ್ಯೂ ವೈಜ್ಞಾನಿಕವಾಗಿಯೇ ನೋಡಿ, ಭಾರತ ದೇಶ, ಶ್ರೀಲಂಕಾ ದೇಶ, ಪಾಕಿಸ್ತಾನ ದೇಶ, ಈ ರೀತಿ ದೇಶಗಳು ಬಹಳಷ್ಟು ಇದೆ. ಪ್ರತಿ ದೇಶದಲ್ಲಿಯೂ ಭೌಗೋಳಿಕವಾಗಿ ಮತ್ತು ಭೌತಿಕವಾಗಿ ಎಲ್ಲದಕ್ಕೂ ಪರಿಮಿತಿಗಳಿದೆ.
ಈ ಭೌಗೋಳಿಕವಾದಂತಹ ಕ್ಷೇತ್ರದ ಮೇಲೆ ಆಯಾಯ ಸರ್ಕಾರಗಳ ಸಂಪೂರ್ಣ ನೇತೃತ್ವ ಇರುತ್ತದೆ. ಸರ್ಕಾರ ಎಂಬುದು ಜೀವಂತ ಸಂಸ್ಥೆಯಲ್ಲ, ಜೀವಂತ ವ್ಯಕ್ತಿಗಳು ಆ ಸಂಸ್ಥೆಗೆ ಜೀವ ತುಂಬಿ ಸರ್ಕಾರಗಳನ್ನು ನಡೆಸುತ್ತಾರೆ. ಎಲ್ಲ ಪದವಿಗಳೂ ಅಷ್ಟೇ ಜೀವಂತವಾದುದಲ್ಲ. ಆ ಪದವಿಗೆ ಜೀವ ತುಂಬುವ ಕಾರ್ಯವನ್ನು ಒಬ್ಬಲ್ಲ ಒಬ್ಬ ವ್ಯಕ್ತಿಯು ಚುನಾಯಿತನಾಗಿಯೋ ವಂಶಪಾರಂಪರ್ಯವಾಗಿ ಬಂದಂತಹ ರಾಜನಾಗಿಯೋ ಆ ಪದವಿಯನ್ನು ಆಕ್ರಮಿಸಿಕೊಂಡು ತನ್ನ ಅಧೀನದಲ್ಲಿ ಆ ಪ್ರಾಂತ್ಯವನ್ನೆಲ್ಲ ಇಟ್ಟುಕೊಂಡು ಬಂದಿರುವಂತಹ ಇತಿಹಾಸದ ಸತ್ಯ ನಿದರ್ಶನಗಳು ನಮ್ಮ ಮುಂದೆ ಇದೆ. ಆ ರೀತಿ ಮನುಜಕೃತ ವ್ಯವಸ್ಥೆಯಲ್ಲಿಯೇ ಉದಾಹರಣೆಗೆ ಭಾರತ ದೇಶದ ಮೇಲೆ ಅಧ್ಯಕ್ಷ ಅಥವಾ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳ ಅಧಿಪತ್ಯದಂತೆ ಆಯಾಯ ದೇಶದಲ್ಲಿರುವಂತಹ ರಾಜ ಅಥವಾ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿಗಳ ಸರ್ಕಾರ ಹೇಗೆ ನೇತೃತ್ವವನ್ನು ಹೊಂದಿ ನಿಯಂತ್ರಣವನ್ನು ಇಟ್ಟುಕೊಂಡಿರುತ್ತದೋ ಅದೇ ರೀತಿಯಲ್ಲಿ ಗ್ರಹದೇವತೆಗಳು ತಮ್ಮ ತಮ್ಮ ಕ್ಷೇತ್ರಗಳ ಮೇಲೆ ನಿನ್ನೆಯೇ ವರ್ಣಿಸಿದಂತೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕಾದಿ 12 ರಾಶಿಗಳ ಮೇಲೆ ಇಡೀ ಭೂಮಂಡಲದ ಮೇಲೆ ನಭೋಮಂಡಲದಲ್ಲಿ ಪ್ರಭಾವವನ್ನು ಹೊಂದಿ ಸಕಲ ಜೀವರಾಶಿಗಳ ಮೇಲೂ ನಿಯಂತ್ರಣವನ್ನು ಹೊಂದಿರುತ್ತದೆ. ಹೇಗೆ ಸರ್ವಲೋಕ ಮಹೇಶ್ವರನಾದಂತಹ ಮಹಾವಿಷ್ಣುವು ಸರ್ವಲೋಕ ಮಹೇಶ್ವರನೆನಿಸಿಕೊಂಡಾಗ್ಯೂ ಪ್ರತಿಯೊಂದು ಜೀವದ ಭೌತಿಕ ದೇಹದ ಒಳಗೆ ಭೂತಾತ್ಮನಾಗಿ ಯಜ್ಞದಾನ ತಪಸ ಭೋಕ್ತಾರನಾಗಿ ಸರ್ವ ಹೃದಯಗಳಲ್ಲಿ ಸ್ಥಿತನಾಗಿರುವನೆಂದು ಹೇಳಿದನೋ ಹಾಗೆಯೇ ಪ್ರತಿಯೊಂದು ಗ್ರಹದೇವತೆಗಳ ಅಂಶಗಳು ಪ್ರತಿ ದೇಹದಲ್ಲಿಯೂ ಇರುತ್ತದೆ. ಹಾಗೆಯೇ ನಭೋಮಂಡಲದಿಂದಲೂ ಅದರ ಪ್ರಭಾವಗಳು ಉಂಟಾಗುತ್ತಿರುತ್ತವೆ. ಎರಡೂ ಶಕ್ತಿ ಕೇಂದ್ರಗಳು, ಶಕ್ತಿ ಬಿಂದುಗಳು ದೇಹದಲ್ಲಿರುವುದು, ಪ್ರಪಂಚದಲ್ಲಿರುವುದು ಎರಡೂ ಸೇರಿ ಪ್ರತಿಯೊಂದು ಆಗುಹೋಗುಗಳನ್ನು ಪ್ರತಿಯೊಂದು ಜೀವನ ಮೇಲೂ ಪ್ರತಿಯೊಂದು ಜನಾಂಗಗಳ ಮೇಲೂ ಆಯಾಯ ದೇಶದ ಮೇಲೂ ನಡೆಸುತ್ತಲೇ ಇರುತ್ತದೆ. ಅದಕ್ಕೆ ಗ್ರಹಚಾರ ಎಂದು ಹೇಳುತ್ತೇವೆ. ಆ ಗ್ರಹಚಾರ ಎಂಬುದು ಜನ್ಮಜಾತಕದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಕ್ಷೇತ್ರಗಳನ್ನು ಆಕ್ರಮಿಸಿಕೊಳ್ಳುತ್ತದೆಯೋ ಆ ಪ್ರಭಾವದೊಂದಿಗೆ ಗೋಚಾರದಲ್ಲಿ ಗ್ರಹಗಳು ಬದಲಾಗುವಂತಹ ಸ್ಥಿತಿಗಳಿಂದಲೂ ಆಯಾ ವ್ಯಕ್ತಿಗಳ ಮೇಲೆ, ಆಯಾ ದೇಶಗಳ ಮೇಲೆ, ಪ್ರಾಂತ್ಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಲೇ ಇರುತ್ತದೆ. ಈ ಜ್ಞಾನವನ್ನು ನಾವು ಜ್ಯೋತಿಷ್ಶಾಸ್ತ್ರ ಗ್ರಂಥಗಳಿಂದ ತಿಳಿದುಕೊಳ್ಳಬಹುದು. ನೋಡಿ, ಸೂಕ್ಷ್ಮವಾಗಿ ಸಂಕ್ಷೇಪವಾಗಿ ತಿಳಿಸುವುದಾದರೆ ಕಾಲಮಾನವನ್ನು ಅಳೆಯುವುದಕ್ಕೆ ಹಿಂದಿನಂತಹ ವೈಜ್ಞಾನಿಕವಾಗಿ ಸೈದ್ಧಾಂತಿಕವಾಗಿ ತಾರ್ಕಿಕವಾಗಿ ಲೆಕ್ಕಾಚಾರದ ಆಧಾರದ ಮೇಲೆ ನಮ್ಮ ಋಷಿಮುನಿಗಳು ಇವುಗಳೆಲ್ಲವನ್ನೂ ಗುರುತಿಸಿದ್ದಾರೆ ಮತ್ತು ಕಾಲಮಾನದ ಪ್ರಕಾರ ಎಲ್ಲವನ್ನೂ ನಿರ್ದಿಷ್ಟವಾಗಿ ನಿಶ್ಚಯವಾಗಿ ಅನುಶಾಸನ ಮಾಡಿದ್ದಾರೆ. ನೋಡಿ,
ಸಂವತ್ಸರಗಳೆಂಬುದಾಗಿ 60 ಸಂವತ್ಸರಗಳನ್ನು ಕಾಲವನ್ನು ಭಾಗ ಮಾಡಿ ಮತ್ತು ಪ್ರಾಕೃತಿಕವಾದ ಋತುಗಳನ್ನು ಅಯನಗಳನ್ನು ಉತ್ತರಾಯಣ ದಕ್ಷಿಣಾಯನ ಎಂಬುದಾಗಿ ಚಾಂದ್ರಮಾನ ಮಾಸಗಳನ್ನು ಸೌರಮಾನ ಮಾಸಗಳನ್ನು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಎಂಬುದಾಗಿಯೂ ಮೇಷ ವೃಷಭ ಮಿಥುನ ಎಂಬುದಾಗಿ ನಿನ್ನೆಯೇ ತಿಳಿಸಿದಂತೆ ಸೌರಮಾನ ಮಾಸಗಳನ್ನು ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಶಿಶಿರ ಋತುಗಳೆಂಬ ಎರಡೆರಡು ಮಾಸಗಳ ಒಂದು ಋತುಕಾಲವನ್ನು ಹಾಗೆಯೇ ಪ್ರತಿ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷವೆಂಬ ಚಂದ್ರನ ಚಾರದಿಂದ ತಿಳಿಯುವಂತಹ 15 ದಿನಗಳ ಪಕ್ಷಗಳನ್ನು ಎಲ್ಲವನ್ನೂ ನಾವು ಈ ಜ್ಯೋತಿಷ್ಶಾಸ್ತ್ರದಿಂದ ತಿಳಿದುಕೊಳ್ಳಬಹುದು. ಋಷಿಮುನಿಗಳು ಆಗಿನಿಂದಲೇ ಕಾಲಮಾನವನ್ನು ಮತ್ತು ಗ್ರಹಗಳ ಅಧಿಪತ್ಯವನ್ನು ಮತ್ತು ಅಧಿದೇವತೆಗಳಿಂದ ಉಂಟಾಗುವ ಪ್ರಭಾವಗಳನ್ನು ಹಿಂದಿನಿಂದ ಶ್ರುತಿ ಸ್ಮೃತಿಯಿಂದಲೇ ಹೇಳಿಕೊಂಡು ಬಂದಿದ್ದಾರೆ. ಇದು ವೈದಿಕವಾಗಿರುವುದರಿಂದ ವೇದದ ಒಂದು ಅಂಗವಾಗಿಯೇ ಜ್ಯೋತಿಷ್ಶಾಸ್ತ್ರವು ನಮಗೆ ದೊರಕಿರುವುದು. ವೇದಗಳ ಕಾಲವಾಗಲಿ, ತ್ರೇತಾಯುಗದ ರಾಮಚಂದ್ರನ ಕಾಲವಾಗಲಿ, ದ್ವಾಪರ ಯುಗದ ಕೃಷ್ಣನ ಕಾಲವಾಗಲಿ ಬಹಳ ಹಿಂದೆ ನಡೆದಿರುವುದರಿಂದ ಈಗ ಕಲಿಯುಗದ 2000 ವರ್ಷಗಳ ಕಾಲಮಾನವನ್ನು ಗಮನದಲ್ಲಿಟ್ಟುಕೊಂಡು ನೋಡಿದರೆ ಇದು ಅತ್ಯಂತ ಪುರಾತನವಾದ ಜ್ಞಾನ ಭಂಡಾರ. ಆಗನ ಕಾಲದಲ್ಲಿಯೇ ಋಷಿಮುನಿಗಳು ಇಷ್ಟು ಕ್ರಮಬದ್ಧವಾಗಿ ನಮಗೆ ಈ ಜ್ಞಾನವನ್ನು ವಿಭಾಗಗಳನ್ನು ತಿಳಿಸಿದ್ದಾರೆ. ನಕ್ಷತ್ರಗಳು 27 ನಕ್ಷತ್ರ ಪುಂಜಗಳಿಂದ ಗುರುತಿಸಲ್ಪಡುತ್ತದೆ. ಒಂದೊಂದು ನಕ್ಷತ್ರ ಪುಂಜಗಳೆಂದೇ ಹೇಳುತ್ತೇವೆ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ ಎಂಬ 27 ನಕ್ಷತ್ರಗಳನ್ನು 4 ಪಾದಗಳಾಗಿ ಭಾಗ ಮಾಡಿ 108 ಭಾಗಗಳನ್ನು ಮತ್ತೆ ಮರುವಿಂಗಡಣೆ ಮಾಡುವುದರ ಮೂಲಕ ವರ್ಗ ಕುಂಡಲಿಗಳನ್ನು ಹಾಕುವ ಕಲೆಯನ್ನು ಅಂದಿನಿಂದಲೇ ಕಲಿತಿದ್ದರು. ಈ ರೀತಿ ಪ್ರತಿನಿತ್ಯವಾಗುವ ಯೋಗಗಳನ್ನಾಗಲಿ, ಭವ, ಬಾಲವ, ಕೌಲವ ಮುಂತಾದ ಕರಣಗಳನ್ನಾಗಲಿ ಲೆಕ್ಕಾಚಾರದ ಮೂಲಕ ಅಂದಿನ ಪಂಚಾಂಗ ಕ್ರಮದಲ್ಲಿಯೇ ಬರೆದಿಟ್ಟಿದ್ದಾರೆ. ವಾಕ್ಯ ರೀತಿಯಲ್ಲಾಗಲಿ, ಸಿದ್ಧಾಂತ ರೀತಿಯಲ್ಲಾಗಲಿ, ಸೌರ ಸಿದ್ಧಾಂತವಾಗಲಿ ಎಲ್ಲ ವಿಧದಲ್ಲಿಯೂ ಜ್ಞಾನದ ಭಾಗಗಳು, ವಿಭಾಗಗಳು ಉಂಟಾಗಿವೆ. ಆ ರೀತಿಯ ಗ್ರಹಗಳ ಚಲನವಲನಗಳು, ನಕ್ಷತ್ರಗಳ ಆಗುಹೋಗುಗಳು, ಸ್ಥಿತಿಗಳು, ಪ್ರಭಾವಗಳು, ಜ್ಯೋತಿಯಿಂದ ಉಂಟಾಗುವಂತಹ ಸರ್ವ ರೀತಿಯ ಕ್ಷೇತ್ರಗಳು, ಕ್ಷೇತ್ರಗಳ ಮೇಲಿನ ಪ್ರಭಾವಗಳು. ಇಲ್ಲಿ ಕ್ಷೇತ್ರವೆಂದರೆ ಒಂದೊಂದು ದೇಹವನ್ನು ಕ್ಷೇತ್ರವೆಂದಾಗಿ ತಿಳಿಯಬೇಕು ಎಂದು ಕ್ಷೇತ್ರಜ್ಞದ ಆದಿಯಲ್ಲಿ ಹೇಗೆ ಪರಮಾತ್ಮನು ತಿಳಿಸಿದೆನೋ ಹಾಗೆ ಒಂದೊಂದು ದೇಹದ ಮೇಲೂ ಕ್ಷೇತ್ರದ ಮೇಲೂ ಉಂಟಾಗುವಂತಹ ಈ ಸ್ಥಿತಿಗಳನ್ನು
ಕಾಲಮಾನದ ರೀತಿಯ ಅಳತೆಯ ಮೂಲಕ ಬಲಾಬಲಗಳನ್ನು ತಿಳಿಸುವುದರ ಮೂಲಕ ಯೋಗಗಳನ್ನು ತಿಳಿಸುವುದರ ಮೂಲಕ ಹೇಗೆ ಇಡೀ ಭೂಮಂಡಲವೇ ಪ್ರಭಾವಿತವಾಗಿದೆ, ನಕ್ಷತ್ರಗಳ ಗ್ರಹಗಳ ಪ್ರಭಾವಕ್ಕೆ ಒಳಪಟ್ಟಿದೆ, ಅದು ಹೇಗೆ ಜೀವರಾಶಿಗಳ ಮೇಲೆ ನಾವು ಪ್ರಭಾವವನ್ನು ಅರ್ಥೈಸಿಕೊಳ್ಳಬೇಕು, ಜೀವವಿಲ್ಲದ ಸರ್ಕಾರವಾಗಲಿ ಸರ್ಕಾರದ ಪದವಿಗಳಾಗಲಿ ಹೇಗೆ ಜೀವಂತ ವ್ಯಕ್ತಿಯು ಆಕ್ರಮಿಸುವುದರಿಂದ ಅವರ ಪ್ರಭಾವವು ದೇಶದ ಎಲ್ಲ ಪ್ರಜೆಗಳ ಮೇಲೆ ನಡೆಯುತ್ತದೆಯೋ ಅದೇ ರೀತಿಯಲ್ಲಿ ಗ್ರಹಗಳ ಭೌತಿಕವಾದ ರೂಪಗಳನ್ನು ನೋಡಿ ಆ ಗ್ರಹ ದೇವತೆಗಳು ಅದರ ಮೇಲೆ ಒಡೆತನವನ್ನು ಹೊಂದಿರುವುದನ್ನು, ಗ್ರಹದೇವತೆಗಳ ಪ್ರಭಾವ ದೇವತಾದಿಗಳ ಮೇಲೂ ಮಾನವ ಜನಾಂಗದ ಮೇಲೂ ನಡೆಯುತ್ತಿರುವುದನ್ನು ಹೇಗೆ ಅರ್ಥೈಸಿ ಸಾಮ್ಯವನ್ನು ತೋರಿಸುತ್ತಾ ಅಂದಿನಿಂದ ಇಂದಿನವರೆಗೂ ಈ ಒಂದು ಜ್ಯೋತಿಷ್ಶಾಸ್ತ್ರ ಜ್ಞಾನದ ಭಂಡಾರವನ್ನು ನಮ್ಮಗಳಿಗೆ ತಂದುಕೊಟ್ಟಿರುವಂತಹ ನಮ್ಮ ಪೂರ್ವಿಕರುಗಳಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಮಾಡಬೇಕು. ಆ ಶಾಸ್ತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಸಿದ್ಧಿಸಿಕೊಂಡು ಆ ಸಿದ್ಧಿಯ ಮೂಲಕ ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕು. ನೋಡಿ, ಹೇಗೆ ಸಿದ್ಧಿಯ ಮೂಲಕ ಉಪಯೋಗ ಪಡೆದುಕೊಳ್ಳಬೇಕು ಎಂದೆವೋ, ಎಲ್ಲರೂ ವೈದ್ಯ ವಿದ್ಯೆಯನ್ನು ಕಲಿಯುತ್ತಾರೆ, ಎಲ್ಲರೂ ಜ್ಯೋತಿಷ್ಶಾಸ್ತ್ರವನ್ನು ಕಲಿಯುತ್ತಾರೆ, ಎಲ್ಲರೂ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನು ಕಲಿಯುತ್ತಾರೆ. ಆದರೆ ವಿವರಣೆಗಳಿಂದ ಕಲಿತುಕೊಂಡಂತಹ ಈ ವಿದ್ಯೆ ಪರಿಣಿತಿ ಮತ್ತು ಕುಶಲತೆಗಳನ್ನು ಪ್ರಾಯೋಗಿಕವಾಗಿ ಕಲಿಯುವುದರ ಮೂಲಕ ಸಿದ್ಧಿಗಳನ್ನು ಹೊಂದಬಹುದು. ಒಬ್ಬ ವೈದ್ಯ ತನ್ನ ಒಂದು ಜ್ಞಾನವನ್ನು ವೈದ್ಯಕೀಯ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಅವನಿಗೆ ಸಿದ್ಧಿಯುಂಟಾಗುವುದಿಲ್ಲ. ಜ್ಞಾನ ಕೇವಲ ಜ್ಞಾನವಾಗಿ ನಿಲ್ಲುತ್ತದೆ. ಹಾಗೆಯೇ ಯಾವುದೇ ಜ್ಞಾನದ ಭಾಗವು ಪ್ರಾಯೋಗಿಕವಾಗಿ ಉಪಯೋಗಿಸಿಕೊಳ್ಳುವುದರ ಮೂಲಕ ಸಿದ್ಧಿಗಳನ್ನು, ಪರಿಣಿತಿಯನ್ನು, ಕುಶಲತೆಯನ್ನು ಪಡೆದುಕೊಳ್ಳಬಹುದು. ಈ ಒಂದು ದಿಸೆಯಲ್ಲಿ ನಮಗೆ ಅಂದಿನಿಂದ ಬಂದಿರುವಂತಹ ಈ ಒಂದು ಜ್ಯೋತಿಷ್ಶಾಸ್ತ್ರವಾಗಲಿ ವೈದ್ಯಕೀಯ ಜ್ಞಾನವಾಗಲಿ ಎಲ್ಲವೂ ಶಾಸ್ತ್ರ ರೀತಿಯಲ್ಲಿ ಬಂದಿರುವುದರಿಂದ ಎಲ್ಲವೂ ಅಂದಿನ ಅನುಶಾಸನಗಳೇ, ದಿವ್ಯಲೋಕದ ವ್ಯವಸ್ಥೆಯ ಶಾಸನಗಳೇ, ಧರ್ಮವೇ ಆಧಾರವಾಗಿ ಉಳ್ಳಂತಹ ಕರ್ಮಗಳ ಸದಾಚಾರವನ್ನು ಮಾಡಬೇಕಾಗಿರುವಂತಹ ಈ ದಿವ್ಯ ವ್ಯವಸ್ಥೆಯ ಜ್ಞಾನ ಭಂಡಾರವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಇಲ್ಲಿ ಬೋಧಿಸುವುದರ ಮೂಲಕ ಕ್ಷೇತ್ರನ ಪರಿಚಯವನ್ನು, ಕ್ಷೇತ್ರಜ್ಞನ ಪರಿಚಯವನ್ನು ಮಾಡಿಕೊಡುತ್ತಿದ್ದಾನೆ. ಹೀಗೆ ಜ್ಯೋತಿಷ್ಶಾಸ್ತ್ರವನ್ನು ನಾವು ಸ್ವಲ್ಪ ಸ್ವಲ್ಪ ತಿಳಿದುಕೊಂಡು ಅದರಲ್ಲಿಯೇ ಆಸಕ್ತರಾಗಿರುವಂಥವರು ಆಳವಾಗಿ ಆ ಜ್ಞಾನವನ್ನು ಕಲಿತು ಜನೋಪಕಾರಕ್ಕಾಗಿ ಆ ಒಂದು ಜ್ಞಾನ ಭಂಡಾರವನ್ನು, ಜ್ಞಾನ ಸುಧೆಯನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕವಾಗಿ ಜೀವನದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಾ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುತ್ತಾ ಶ್ರೇಯಸ್ಕರವಾದ ಪಥವನ್ನು ಅನುಷ್ಠಾನ ಮಾಡುತ್ತಾ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬಹುದು ಎಂಬುದು ಈ ಒಂದು ಕ್ಷೇತ್ರಜ್ಞನ ಜ್ಞಾನದಿಂದ ತಿಳಿದು ಬರುತ್ತದೆ. ಮುಂದೆ ಹೇಗೆ ಗ್ರಹಗಳ ಪ್ರಭಾವವು ದೇವತಾದಿಗಳ ಮೇಲೂ ಜೀವಾತ್ಮರ ಮೇಲೂ ನಡೆಯುತ್ತದೆ, ಅದರಿಂದ ಆಗಿರುವಂತಹ ಪ್ರಭಾವಗಳಿಂದ ಆಗಿರುವಂತಹ ಐತಿಹಾಸಿಕ ಸತ್ಯಕಥೆಗಳೇನು, ಆಗುಹೋಗುಗಳೇನು ಎಂಬುದನ್ನು ಮುಂದಿನ ಅಭ್ಯಾಸಗಳಲ್ಲಿ ತಿಳಿದುಕೊಳ್ಳೋಣ. ಇಂದು ಇಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.